ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ. ಯಾಕೆ ಅಂತಂದರೆ ವಾಚ್ ಅವರ್ ಎಲ್ಲ ಬೇಕು ಅಂತಂದರೆ ವಿಡಿಯೋ ಕಂಪ್ಲೀಟಾಗಿ ನೋಡಲೇಬೇಕು. ಸುಮ್ಮನೆ 1 ಸೆಕೆಂಡ್ 2 ಸೆಕೆಂಡ್ ನೋಡಿದ್ರೆ ನಮಗೆ ವಾಚ್ ಅವರ್ಸ್ ಬರಲ್ಲ. ಸೊ ಹಾಗಾಗಿ ನಿಮ್ಮಲ್ಲಿ ಕೇಳ್ಕೊತೀನಿ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳಿ. ಇದು ಲಾಸ್ಟ್ ಶುಕ್ರವಾರ ಮತ್ತು ಮಂಗಳವಾರದ ಲಾಗ್ ಆಗಿರುತ್ತೆ. ಶುಕ್ರವಾರ ನಮ್ಮೂರಲ್ಲಿ ಅಂದರೆ ನಮ್ಮ ಮನೆ ದೇವರು ಪಟ್ಲದಮ್ಮ, ಅಲ್ಲಿ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಇತ್ತು. ಸೊ ಹಾಗಾಗಿ ನಮ್ಮ ಮನೆಯವರು ನನ್ನ ಮಗಳು ಹೋಗಿದ್ದರು, ನಾನು ಹೋಗಿರಲಿಲ್ಲ. ನಂದು ಕಾಲು ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು, ಅಂದರೆ ಸ್ವಲ್ಪ ಉಳುಕಿತ್ತು. ಸೊ ಹಾಗಾಗಿ ನಾನು ಏನು ಹೋಗಿರಲಿಲ್ಲ. ನಮ್ಮ ಮನೆಯವರು ನನ್ನ ಮಗಳು ಹೋಗಿದ್ದರು. ಅಲ್ಲಿ ತುಂಬ ಚೆನ್ನಾಗಿ, ಅಂದರೆ ಚಿಕ್ಕದು ದೇವಸ್ಥಾನ, ಬಟ್ ಜನ ಎಲ್ಲ ತುಂಬ ಚೆನ್ನಾಗಿ ಬರ್ತಾರೆ, ಹೆಚ್ಚಿಗೆ ಜನ ಬರ್ತಾರೆ. ದೀಪಗಳನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ಇದು ಸಹ ಚೇಳೂರಲ್ಲೇ ಇರೋಂತಹ ದೇವಸ್ಥಾನ. ಅಂದರೆ ಚೇಳೂರಿಂದ ನಮ್ಮೂರಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಇದು ದೇವಸ್ಥಾನ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸಾಲಾಗಿ ದೀಪ ಎಲ್ಲ ಹಚ್ಚಿದ್ದಾರೆ ಅಲ್ವಾ, ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ಹೋಗೋಕ್ಕಾಗಲಿಲ್ವಲ್ಲ ಅಂತೇಳಿ ಸ್ವಲ್ಪ ಬೇಜಾರಾಯಿತು. ಸೊ ಹೋಗ್ಬೋದಾಗಿತ್ತು, ನನಗೆ ಸ್ವಲ್ಪ ಕುಂಡ್ಕೊಂಡು ನಡಿಬೇಕಾಗಿತ್ತು. ಮತ್ತು ಅಲ್ಲಿ ಹೋದ್ರೆ ಎಲ್ಲರೂ ಕೇಳ್ತಾರೆ ಏನಾಗೈತೆ ಅಂತೇಳಿ. ನನಗೆ ಅವತ್ತು ಆಫೀಸಲ್ಲೇ ಎಲ್ರಿಗೂ ಆನ್ಸರ್ ಮಾಡಿ ಬೇಜಾರೋಗೋಯ್ತು. ಸೊ ಅದಕ್ಕೆ ನಮ್ಮ ಮನೆಯವ್ರಿಗೆ ನಾನೇನು ಬರೋಲ್ಲ, ನೀವೇ ಹೋಗ್ಬಿಟ್ಟು ಬರ್ರಿ ಅಂತೇಳಿ ನಮ್ಮ ಮನೆಯವರು ಮತ್ತು ನನ್ನ ಮಗಳೇ ಹೋಗಿದ್ರು. ಪ್ರಸಾದ ಸಹ ಎಲ್ಲ ಇರುತ್ತೆ ಅಲ್ಲೇನ. ಅವ್ರು ಊಟ ಮಾಡಿಕೊಂಡು ನೋಡಿ, ನಂದು ಕಾಲು ಈ ಥರ ಆಗಿತ್ತು, ಸ್ವಲ್ಪ ಜಾರಿ ಬಿದ್ದಿದ್ದೆ. ಅದಕ್ಕೋಸ್ಕರ ಸ್ವಲ್ಪ ಪೇಯ್ನ್ ಇತ್ತು. 1-2 ದಿವಸ ರೆಸ್ಟ್ ಮಾಡಿದ್ದೆ, ಆಫೀಸಿಗೆಲ್ಲ ರಜಾ ಹಾಕಿ. ಆವತ್ತು ನಮ್ಮ ಮನೆಯವ್ರು ಹೋಗಿ ಮತ್ತು ಊಟ ಎಲ್ಲ ಅಲ್ಲಿಂದನೇ ತೊಗೊಂಬಂದಿದ್ರು. ನಾನು ಅದು ಅಂದರೆ ಪ್ರಸಾದ ತೊಗೊಂಬಂದಿದ್ರಲ್ಲ, ನಾನು ಅದನ್ನೇ ಊಟ ಮಾಡಿಕೊಂಡೆ. ನಾನು ಹೋಗಿರ್ಲಿಲ್ವಲ್ಲ, ನನಗೆ ಅಂತ ತೊಗೊಂಬಂದಿದ್ರು. ನಾನೇನು ಅಡುಗೆ ಮಾಡೋಕ್ಕೂ ಆಗ್ತಿರ್ಲಿಲ್ಲ, ಮಾಡಿರಲಿಲ್ಲ ಅವತ್ತು. ಸೊ ಹಾಗಾಗಿ ಮತ್ತು ಇವತ್ತು ಅಂದರೆ ಮಂಗಳವಾರ ನೈಟು, ಇವತ್ತು ನನ್ನ ತಮ್ಮವ್ರದ್ದು ಸಹ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಅಂದರೆ ಸೋಮವಾರ ನಮ್ಮದಿತ್ತು, ಮಂಗಳವಾರ ನನ್ನ ತಮ್ಮವ್ರದ್ದಿತ್ತು. ಸೊ ಹಾಗಾಗಿ ನಾವು ಸೋಮವಾರ ನಮ್ಮನ್ನ ಕೇಕ್ ಕಟ್ ಮಾಡೋದಕ್ಕೆ ಅಂತ ಕರೆದಿದ್ರು, ನಾವು ಹೋಗಿರಲಿಲ್ಲ. ಹಾಗಾಗಿ ಕೇಕ್ ಕಟ್ಟಿಂಗ್ ಮಾಡಿಸೋದಕ್ಕೆ ನಮ್ಮ ಎಲ್ಲ ಫೋನ್ ಮಾಡಿದ್ರು, ನನ್ನ ತಮ್ಮ ಎಲ್ಲ. ನಾವು ಪ್ರತಿ ವರ್ಷವೂ ಅಷ್ಟೇ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ, ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲ ಒಂದೇ ದಿನ ಸೆಲೆಬ್ರೇಟ್ ಮಾಡ್ತೀವಿ. ನೋಡಿ ಎಷ್ಟು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಈ ಕಡೆಗೆ ನೋಡ್ರಿ, ಈ ಕಡೆಗೆ ಪಾಪ ರಾಧಾ ಕ್ಯಾಕ್ ತಿನ್ನು ಸರ. ಅಪ್ಪಕ್ಕೆ ಗುಂಡ ಹೊಡಗದ ಕೇಕ್ ತಿನ್ನಿಸ್ಲಿ. ಹ್ಯಾಪಿ ಬರ್ಡೇ. ಕಾಣಿಸ್ಲಿಲ್ಲ.
ಜಾಸ್ತಿ ತಿನ್ಬೇಡ ಹೋಗಿ ಈಗ ಕತ್ತಾರ ದೇವ್ರು जल सिरस्ता कितना जल सिरस्ता ಅಲ್ಲ ಇಲ್ಲ ಅದು ಹೆಂಗ್ ತಿಂತೀಯ ನಿಮ್ಮ ಅಮ್ಮಗೆ ಅಮ್ಮ ತಿನ್ಸೋ ನಾನು ಇಡದೇನು ವಿಡಿಯೋ ಹಾಕಿದ್ಯಾ ಚಮಟಗೆ ಎತ್ಕೊಂಡತ್ತೆ ವಿಡಿಯೋ ಹಾಕಿದ್ಯಾ ಮನೆ ವಿಡಿಯೋ ಮಾಡಿಕ್ಕಿದ್ಯಾ ತಾತಿಗಿಕ್ಕಲ್ಲ ಬಿಡು 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 ವಾಗ್ರಿ ತಕ್ಕ ಕೈಯಾಗೆ ಇಕ್ಕಲ್ಲ ಕೆಳಗಡೆ ಒಂಚೂರು ಕೊಡು ನೋಡಿ ಎಲ್ಲಾರು ನೋಡಿ ಅವನೇ ಸಿಗಲ್ಲ ಜಾಸ್ತಿ ತಿನ್ಬೇಡ ಅದನ್ನ ವಿಡಿಯೋ ಅಷ್ಟೇ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ನೋಡಿ ಒಂಚೂರೇ ರೀ ಒಂದ್ ಸ್ವಲ್ಪ ಫೋಟೋ ತಕೊಂಡ ಹೀಗೆ ನೋಡಿ ಸಿಂಪಲ್ಲಾಗಿ ಎಲ್ಲ ಸೆಲೆಬ್ರೇಟ್ ಮಾಡಿಕೊಂಡು ನಮ್ಮಮ್ಮ ಅಡುಗೆ ಮಾಡಿದರು. ಅಂದರೆ ಚಿಕನ್ ಮತ್ತು ಅಂದರೆ ಮೊಟ್ಟೆ ಬಿರಿಯಾನಿ ಮತ್ತು ಚಿಕನ್ ಫ್ರೈಯು ಕಬಾಬು ಎಲ್ಲ ಮಾಡಿದರು. ಸೊ ಹಾಗಾಗಿ ನಾವು ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಂಗೆ ಪಾಪ ಅವ್ರು ಬಂದಿದ್ರಲ್ಲ ಎಲ್ಲರನ್ನೂ ಆಟ ಆಡಿಸ್ಕೊಂಡು ಇವನು ಗುಂಡ ಮತ್ತು ಚಿಕ್ಕ ಗುಂಡ ನಮ್ಮನೆಗೆ 2 ಮಕ್ಕಳು ಒಂಥರ ಮಕ್ಕಳಿರೋ ಮನೆಯೇ ಚೆಂದ ಅಲ್ವ. ನಮಗಂತೂ ಬೇಜಾರೇ ಆಗಲ್ಲ. ಬೇಜಾರಾದರೂ ಸಹ ಹೋಗ್ಬಿಡ್ತೀವಿ ಅಲ್ಲಿಗೆ, ಒಂಥರ ಖುಷಿಯಾಗುತ್ತೆ. ಇವನು ನೋಡಿ ಕೇಕ್ ಬೇಕು ಅಂತ ಅಳ್ತಾ ಇದ್ದ, ಜಾಸ್ತಿ ತಿಂತಾನೆ ಅಂತೇಳಿ ಎತ್ತಿಡ್ತಾಯಿದ್ರು. ಇವಾಗ ನಾವೊಂದು ಸ್ವಲ್ಪ ಹೊತ್ತು ಪಾಪುನೆಲ್ಲ ಆಟ ಆಡಿಸಿ, ನನ್ನ ಮಗಳಂತೂ ನೆನ್ನೆನೇ ಹೇಳ್ತಾಯಿದ್ಲು ಹೋಗೋಣ ಅಂತೇಳಿ. ಸೊ ಅವಳನ್ನೂ ಕರ್ಕೊಂಡು ಹಾಗೆ ಹೋಗಿ ಈ ಥರ ಸೆಲೆಬ್ರೇಟ್ ಮಾಡಿ ಬಂದ್ವಿ. ಸಿಂಪಲ್ಲಾಗಿತ್ತು. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.